ದೇವುಡು ಅವರ ಮಹಾಬ್ರಾಹ್ಮಣ 55ನೇ ತರಂಗ. ಭಗವಾನರ ಅತಿಥಿಗೃಹದಲ್ಲಿ ಇಂದು ಬಹಳ ಸಂಭ್ರಮ. ತ್ರಿಶಂಕು ಕುಮಾರನೂ ಇಕ್ಷ್ವಾಕು ಕುಲಭೂಷಣನೂ ಆದ ಅಯೋಧ್ಯಾಪತಿಯೂ ಆದ ಹರಿಶ್ಚಂದ್ರ ಮಹಾರಾಜನು ಭಗವಾನರ ದರ್ಶನಕ್ಕಾಗಿ ಬರುತ್ತಾನೆ. ಭಗವತಿ ಕೌಶಿಕಿಯವರು ತಾವೇ ಎದುರು ನಿಂತು ಅತಿಥಿ ಸತ್ಕಾರಕ್ಕೆ ಬೇಕಾದುದನ್ನೆಲ್ಲ ಸಿದ್ಧ ಮಾಡುತ್ತಿದ್ದಾರೆ. ಸಕಾಲದಲ್ಲಿ ಮಹಾರಾಜನು ಬಂದನು. ಮೂರ್ಧಾಭಿಷೇಕ ಪಡೆದ ಕ್ಷತ್ರಿಯನಿಗೆ ಸಲ್ಲಬೇಕಾದ ಮಧುಪರ್ಕಾದಿಗಳನ್ನೆಲ್ಲ ಸಮರ್ಪಿಸಿ ಭಗವಾನರ ಮಕ್ಕಳು ಆಂಧ್ರಕ, ಪುಲಿಂದ, ಮಧುಚ್ಛಂದ್ರ, ಅಷ್ಟಕ ಪ್ರಭೃತಿಗಳು ಅವರನ್ನು ಅತಿಥಿಗೃಹಕ್ಕೆ ಕರೆತಂದಿದ್ದಾರೆ. ಹರಿಶ್ಚಂದ್ರನು ಬಂದಾಗ ಭಗವಾನರು ಆಶ್ರಮದಲ್ಲಿ ಇರಲಿಲ್ಲ. ಸಂಧ್ಯಾಕಾಲದಲ್ಲಿ ಬಂದರು. ಬರುವ ವೇಳೆಗೆ ಆಶ್ರಮವು ಅತಿಥಿಗಳಿಂದ ಸನಾಥವಾಗಿರುವುದನ್ನು ಅರಿತು ಸಂತೋಷಪಟ್ಟು ನೇರವಾಗಿ ಅಲ್ಲಿಗೇ ಬಂದರು. ಪರಸ್ಪರ ಕುಶಲ ಪ್ರಶ್ನೆಗಳೆಲ್ಲ ಆಯಿತು. ಭಗವಾನರು ಸಂಧ್ಯಾಕರ್ಮಗಳೆಲ್ಲ ಮುಗಿದ ಮೇಲೆ ಮತ್ತೆ ನೋಡೋಣ ಎಂದು ಸ್ನಾನಗೃಹದತ್ತ ತೆರಳಿದರು. ಈಗ ಧರ್ಮಾರಣ್ಯವು ಗೀರ್ವಾಣ ವಿದ್ಯಾಪೀಠವಾಗಿದೆ. ಚತುರ್ವೇದ ಪಾರಂಗತರಾದ ಮಹಾನುಭಾವರು ಬಂದು ವಿದ್ಯಾಪೀಠದಲ್ಲಿ ಕೆಲವು ಕಾಲವಿದ್ದು ತಮ್ಮ ಸಂದೇಹಗಳನ್ನೆಲ್ಲ ನಿವಾರಿಸಿಕೊಂಡು ಭಗವಾನರಿಂದ ಕೃತಾರ್ಥರಾದವೆಂದು ಕೃತಜ್ಞತೆಯಿಂದ ಹಿಂದಿರುಗುತ್ತಾರೆ. ಇಂದು ಧರ್ಮಾರಣ್ಯವು ವಿದ್ವಾಂಸರ, ತಪಸ್ವಿಗಳ, ಧರ್ಮಜ್ಞರ, ಬ್ರಹ್ಮವೇತೃಗಳ ಯಾತ್ರಾ ಸ್ಥಳವಾಗಿದೆ. ಬ್ರಹ್ಮಲೋಕದಂತಿದೆ ಎನ್ನುವವರು ಕೆಲವರು. ಭಗವಾನ್ ವಸಿಷ್ಠರ ತಪೋಭೂಮಿ ಆಶ್ರಮವನ್ನು ಬಿಟ್ಟು ಇನ್ನೆಲ್ಲಿಯೂ ನಾವು ಈ ಕರ್ಮಬ್ರಹ್ಮ ಸಮೃದ್ಧಿಯನ್ನು ಕಾಣೆವು ಎನ್ನುವವರು ಇನ್ನು ಕೆಲವರು. ಮತ್ತೆ ಕೆಲವರು ಇಲ್ಲಿ ಸಿದ್ಧಿಯಾಗದಿದ್ದರೆ ಅವನ ಹಣೆಯಲ್ಲಿ ಸಿದ್ಧಿಯೇ ಬರಲಿಲ್ಲ ಎಂದು ಹೇಳುವರು. ಅಂತೂ ದಿಗಂತಗಳಲ್ಲೆಲ್ಲ ವಿಖ್ಯಾತಿಯು ತುಂಬಿ ಹೋಗಿದೆ. ಮಹರ್ಷಿಗಳು ಮಾತ್ರ ಯಾಜ್ಞವಲ್ಕ್ಯರ ಆಶ್ರಮ, ವಿಶ್ವಾಮಿತ್ರರ ಆಶ್ರಮಗಳಲ್ಲಿ ಯಾವುದು ಹೆಚ್ಚು ಎಂದು ಹೇಳಲು ಸಾಧ್ಯವಿಲ್ಲ ಎನ್ನುವರು. ಕೆಲವರು ಹುಂಬರು, ತುಂಟರು ಮಾತ್ರ ಅಳತೆಗೋಲು ಇದ್ದರೂ ಅಳೆಯದಿದ್ದರೆ ಯಾರ ತಪ್ಪು? ಯಾಜ್ಞವಲ್ಕ್ಯರಿಗೆ 2 ಹೆಂಡತಿಯರು, 8 ಜನ ಮಕ್ಕಳು. ವಿಶ್ವಾಮಿತ್ರರಿಗೆ 1 ಹೆಂಡತಿ, 100 ಜನ ಮಕ್ಕಳು. ಯಾರು ಹೆಚ್ಚು ಹೇಳಿ ಎಂದು ಸೊಟ್ಟಾಗಿ ಮಾತನಾಡಿ ನಗಿಸುವರು. ಘೃತಾಚಿಯು ಈಗ ಭಗವತಿ ಕೌಶಿಕಿಯಾಗಿದ್ದಾಳೆ. ಆಶ್ಚರ್ಯವೇನೆಂದರೆ ಆಕೆಯು ತಾನು ದೇವತಾ ಸ್ತ್ರೀ ಎಂಬುದನ್ನೇ ಮರೆತು ಬಿಟ್ಟಿದ್ದಾಳೆ. ಆ ದೇವತ್ವವನ್ನು ಬಿಟ್ಟರೆ ತನ್ನ ನಿತ್ಯ ಯೌವನವು ಹೋಗುವುದು ಎಂದು ಆಕೆ ಅದನ್ನು ಬಿಟ್ಟಿಲ್ಲ. ಅಲ್ಲದೆ ಭಗವಾನರ ಅಪ್ಪಣೆಯಾದಂತೆ ಯಾವಾಗಲೋ ಒಂದು ಸಲ ಆ ಪುತ್ರಶೋಕವು ಬರಲಿದೆ. ಅದನ್ನು ಸಹಿಸುವುದಕ್ಕೆ ಇರಲಿ ಎಂದು ಆ ದೇವತ್ವವನ್ನು ಬಿಡಲಾರದೆ ಇಟ್ಟುಕೊಂಡಿದ್ದಾಳೆ. ಮಿಕ್ಕೆಲ್ಲ ವಿಷಯಗಳಲ್ಲೂ ಆಕೆಯು ಗೃಹಿಣಿ. ಗೃಹಧರ್ಮವನ್ನು ಪಾಲಿಸಿಕೊಂಡು ಗೃಹಮೇಧಿಯಾದ ಆರ್ಯನ ಪತ್ನಿ. ಆಕೆಯು ಗೊತ್ತು ಮಾಡಿಕೊಂಡಿದ್ದಾಳೆ. ಮತ್ತೆ ದೇವಲೋಕದಿಂದ ಕರೆ ಬರುವವರೆಗೂ ಇಲ್ಲಿಯೇ ಇರುವುದು. ಆ ಕರೆ ಬಂದಾಗ ದೇವತ್ವವನ್ನು ಬಿಟ್ಟು ಬಿಡುವುದು ಎಂದು. ಆಶ್ರಮದಲ್ಲಿಯೂ ಅಷ್ಟೇ, ಎಲ್ಲವೂ ಸುಖವಾಗಿದೆ. ಮೊದಲಿಗೆ 50 ಮಂದಿ ಮಕ್ಕಳು ಪ್ರತಿಭಾವಂತರು, ವೇದಾಗಮ ಪಾರಂಗತರು. ಆದರೂ ಕರ್ಮದಲ್ಲಿ ಇರುವಷ್ಟು ಶ್ರದ್ಧೆ ಬ್ರಹ್ಮದಲ್ಲಿಲ್ಲ. ಸಾಂಪ್ರದಾಯಿಕವಾಗಿ ಗುರುದೇವ ಭಕ್ತಿ ಸಂಪನ್ನರಾಗಿದ್ದಾರೆ. ಯಾವ ವಿಧದಲ್ಲಿ ಹುಡುಕಿದರೂ ಅವರಲ್ಲಿ ದೋಷವನ್ನು ಕಾಣಲಾಗುವುದಿಲ್ಲ. ಆದರೂ ಏನೋ ಕೊಂಕು, ಏನೋ ಸೊಟ್ಟತನ, ಏನೋ ಚೊಂಗು. ಒಂದೊಂದು ವೇಳೆ ನಿಷ್ಠುರೋಕ್ತಿಗಳಿಂದ ಒಂದು ಖಂಡುಗ ಹಾಲಿಗೆ ಒಂದು ತೊಟ್ಟು ಹುಳಿ ಹಿಂಡುವಂತೆ ಮಾಡುವರು. ನೀರಿಗೆ ಕಲ್ಲು ಎಸೆದಂತೆ ಆಗಿ ಸಂಸಾರವು ಒಂದು ಗಳಿಗೆ ಕ್ಷುಬ್ಧವಾಗುವುದು. ಮತ್ತೆ ಎಲ್ಲವೂ ಸರಿ ಹೋಗುವುದು. ಭಗವತಿ ಕೌಶಿಕಿಯು
ಭಗವಾನರು ಅವರನ್ನು ಸರಿಕಟ್ಟುತ್ತಿರುವುದರಿಂದ ಆಗುತ್ತಿರುವ ಅನರ್ಥ ಇದು. ತಂದೆಯಾಗಿ ಮನೆಯ ಯಜಮಾನರಾದವರು ಅವರು ತಪ್ಪಿ ನಡೆದಾಗ ಒಮ್ಮೆ ಗಮನಿಸಿಕೊಳ್ಳುವುದಾದರೂ ಬೇಡವೇ? ಅಷ್ಟೂ ಇಲ್ಲದಿದ್ದರೆ ಹೇಗೆ ಎಂದುಕೊಳ್ಳುವರು. ಮತ್ತೆ ಬಹುಶಃ ಈ 50 ಮಂದಿಯೇ ಏನೋ ಬಲಿಯಾಗುವರು, ಅದರಿಂದಲೇ ಏನೋ ಭಗವಾನರು ಇವರ ವಿಚಾರದಲ್ಲಿ ಅಷ್ಟು ಸದಯರಾಗಿರುವುದು ಅವರಿಗೆ ತಿಳಿಯದುದು ನನಗೆ ಗೊತ್ತೇ ಎಂದು ಆತ್ಮಾರ್ಪಣ ಮಾಡಿರುವ ಸತಿಯು ಮಾತನಾಡಿಕೊಂಡು ಸುಮ್ಮನಾಗುವಳು. ಮಧುಚ್ಛಂದಾದಿ ಪಂಚಾಶರು ಸರ್ವವಿಧದಲ್ಲಿಯೂ ಸದ್ಗುಣ ಸಂಪನ್ನರು. ನುರಿತ ಕೈಯಿನ ವೀಣಾವಾದನದಂತೆ ಹೇಗೋ ಹಾಗೆ ಮಧುರರು. ಮತ್ತೊಂದು ವಿಶೇಷ ಗುಣವೆಂದರೆ ಮಧುಚ್ಛಂದರು ಅಂತರ್ಮುಖಿ. ಮೌನಿಯಲ್ಲದಿದ್ದರೂ ಆತನು ಒಟ್ಟಿಗೆ 4 ಮಾತುಗಳನ್ನು ಆಡಿದುದನ್ನು ಯಾರೂ ಕಾಣರು. ನಿಯಮವಿಲ್ಲದಿದ್ದರೂ ನಿಯತಿಯನ್ನು ಮೀರದ ಸ್ವಭಾವದವನು. ಮಿಕ್ಕವರೆಲ್ಲರೂ ಆತನನ್ನು ಅನುಸರಿಸುವರು. ಅದೇನೋ ಎಂತೋ ಮಕ್ಕಳಲ್ಲಿ ಪರಸ್ಪರ ವೈಷಮ್ಯವಿಲ್ಲದಿದ್ದರೂ ಎಲ್ಲರೂ ಅನ್ಯೋನ್ಯವಾಗಿದ್ದರೂ ನದೀ ಸಂಗಮದಲ್ಲಿ ಇರುವಂತೆ ಅವರು ಅವರೇ, ಇವರು ಇವರೇ ಎಂಬುದು ಚೆನ್ನಾಗಿ ಒಡೆದು ಕಾಣುವುದು. ಹೇಗೆ ಎಂದರೆ ಹೇಳುವುದು ಕಷ್ಟವಾಗಿದ್ದರೂ ಇಲ್ಲ ಎಂದು ಹೇಳುವುದಕ್ಕಾಗುವಷ್ಟು ಸ್ಪಷ್ಟವಾಗಿ ಭೇದವುಂಟು. ಹರಿಶ್ಚಂದ್ರನು ಭಗವಾನರ ಆತಿಥ್ಯದಿಂದ ಸುಪ್ರೀತನಾದನು. ಮಿತ ಪರಿವಾರನಾಗಿ ಬಂದಿರುವ ಅತಿಥಿಗೆ ದಿವ್ಯವಾದ ಉಪಚಾರಗಳೆಲ್ಲ ನಡೆದುವು. ಪರಿವಾರದವರಿಗೂ ಯಥೇಚ್ಛವಾಗಿ ಯಥಾಯೋಗ್ಯವಾಗಿ ಸತ್ಕಾರವು ಲಭಿಸಿ ಸರ್ವರೂ ಸುಪ್ರೀತರಾದರು. ಕ್ಷತ್ರಿಯರಲ್ಲಿ ಅನೇಕರು ದುಷ್ಟರಾಗಿದ್ದರೂ ಇಂತಹ ಕ್ಷತ್ರಿಯರೂ ಇರುವರಲ್ಲ ಎಂದು ಆಶ್ರಮವಾಸಿಗಳಿಗೆ ಬಹುತೃಪ್ತಿ. ಹರಿಶ್ಚಂದ್ರ ಮಹಾರಾಜನು ಯಥಾಯೋಗ್ಯವಾಗಿ ಭಗವಾನರಿಂದ ಹಿಡಿದು ಸರ್ವರಿಗೂ ಯಥೇಚ್ಛವಾಗಿ ಪೂಜಾದಿಗಳನ್ನು ಒಪ್ಪಿಸಿದರು. ಕೊಡ ಹಾಲು ಹಿಂಡುವ ಉತ್ತಮವಾದ 1,000 ಹಸುಗಳಿಗೆ ಕೊಂಬು ಗೊರಸುಗಳಿಗೆ ಚಿನ್ನದ ಕಳಶ ರೇಖುಗಳನ್ನು ಕಟ್ಟಿ ಹಿಂಡು ಹಿಂಡಾಗಿ ಭಗವಾನರಿಗೆ ಒಪ್ಪಿಸಿದರು. ಉತ್ತಮಾಶ್ವಗಳಿಂದ ಮನೋಹರವಾಗಿ ರತ್ನ ಸುವರ್ಣ ಖಚಿತವಾದ ರಥವನ್ನೂ ದಿವ್ಯ ವಸ್ತ್ರಾಭರಣಗಳನ್ನು ಭಗವತೀ ಕೌಶಿಕಿಯರಿಗೆ ಒಪ್ಪಿಸಿದನು. ಉತ್ತಮವಾದ ಕೃಷ್ಣಾಜಿನಗಳು, ಉತ್ತರೀಯಗಳು, ಸ್ವರ್ಣ ರಜತ ಪಾತ್ರಾದಿಗಳನ್ನು ಆಶ್ರಮಕ್ಕೆಂದು ಬಂಡಿ ಬಂಡಿ ಕೊಟ್ಟನು. ಆಶ್ರಮವಾಸಿಗಳಿಗಂತೂ ಪ್ರತಿಯೊಬ್ಬರಿಗೂ ಅವರವರ ಇಚ್ಛಾನುಸಾರ ಸಂಭಾವನೆಯು ದೊರೆಯಿತು. ಅತಿಥಿ ಪರಿವಾರದವರೂ ಆಶ್ರಮವಾಸಿಗಳ ಸತ್ಕಾರದಿಂದ ತೃಪ್ತರಾದರು. ಮಹಾರಾಜನ ಪ್ರದಾನಗಳಿಂದ ಆಶ್ರಮವಾಸಿಗಳೂ ತೃಪ್ತರಾದರು. ಎಲ್ಲರೂ ತೃಪ್ತಿಪಟ್ಟರೂ ಆಂಧ್ರಕಾದಿಗಳಿಗೆ ಒಳಗೇನೋ ಶಂಕೆ. ಈ ಮಹಾರಾಜನು ಏಕೆ ಇಷ್ಟು ಐಶ್ವರ್ಯವನ್ನು ಈ ಆಶ್ರಮದಲ್ಲಿ ವಿತರಣೆ ಮಾಡುತ್ತಿದ್ದಾನೆ? ಏನೋ ಇದೆ. ಅತಿಥಿಗಳಲ್ಲದ ನಮಗೆ ಇಷ್ಟು ಅರ್ಥವನ್ನು ಕೊಡುವುದು ಏನೋ ಅನರ್ಥ ಹೇತುವೆಂದೇ ನಮ್ಮ ಭಾವನೆ. ಅಂತೂ ಜಾಗೃತರಾಗಿರಬೇಕಾದ ವಿಷಯ ಎನಿಸಿತು. ಆದರೆ ಅದನ್ನು ಯಾರೊಡನೆ ಹೇಳಬೇಕು? ಹಾಗೂ ಹೀಗೂ ಸಂಜೆಯೂ ಆಯಿತು. ಮಹಾರಾಜನು ಸಂಧ್ಯಾವಿಧಿಗಳನ್ನೆಲ್ಲ ಮುಗಿಸಿ ಭಗವಾನರ ಆಜ್ಞೆಯನ್ನು ಪ್ರತೀಕ್ಷಿಸುತ್ತಾ ಕುಳಿತನು. ಅವರೂ ಎಲ್ಲವನ್ನೂ ಮುಗಿಸಿಕೊಂಡು ವಿಶ್ರಾಂತಿ ಗೇಹದಲ್ಲಿ ಬಂದು ಕುಳಿತು ಮಹಾರಾಜನಿಗೆ ಹೇಳಿ ಕಳುಹಿಸಿದರು. 56ನೆಯ ತರಂಗ. ಹರಿಶ್ಚಂದ್ರನು ಬಂದು ವಿನಯದಿಂದ ಭಗವಾನರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಅವರ ಅಪ್ಪಣೆ ಪಡೆದು ತನಗಾಗಿ ಏರ್ಪಡಿಸಿದ್ದ ಸುಖಾಸನದಲ್ಲಿ ಕುಳಿತನು. ಭಗವಾನರೇ ಮಾತನಾಡಿಸಿದರು. ಮಹಾರಾಜನನ್ನು ಇಲ್ಲಿಯವರೆಗೂ ಕರೆತಂದ ಕಾರ್ಯಗೌರವವು ಯಾವುದು? ನಾನು ಒಂದು ಯಜ್ಞ ಮಾಡಬೇಕೆಂದಿರುವೆನು. ಕುಲಗುರುಗಳಾದ ವಸಿಷ್ಠರ ಬಳಿಗೆ ಹೋಗಿದ್ದೆನು. ಅವರು ತಾವು ಹೋತೃವಾಗುವ ಹಾಗಿದ್ದರೆ ಆಗಬಹುದು ಎಂದರು. ತಾವು ಕೃಪೆ ಮಾಡಿ
ಯಜ್ಞವನ್ನು ಮಾಡಿಸಿಕೊಡಬೇಕು. ಭಗವಾನರು ಆಶ್ಚರ್ಯದಿಂದ ಒಂದು ಗಳಿಗೆ ಸುಮ್ಮನಿದ್ದರು. ಹಿಂದೆ ತ್ರಿಶಂಕುವಿಗೆ ವಿಶ್ವಾಮಿತ್ರನ ಬಳಿಗೆ ಹೋಗು ಎಂದು ಹೇಳಿ ಕಳುಹಿಸಿದ್ದರು. ಈಗ ನನ್ನನ್ನು ಹೌತ್ರಕ್ಕೆ ಕರೆಯುತ್ತಿದ್ದಾರೆ. ಸರಿ, ಪರೀಕ್ಷೆಗೆ ಬಹಳ ಅನುಕೂಲವಾಗಿದೆ. ಇವನಿಗೆ ದೇವತೆಗಳೆಲ್ಲ ಅನುಗ್ರಹ ಮಾಡಿದ್ದಾರೆಯೇ ಇಲ್ಲವೇ? ಇವನು ಕರೆದರೆ ಬರುತ್ತಾರೆಯೇ ಇಲ್ಲವೇ ಎಂದು ನೋಡಿಕೊಳ್ಳುವುದಕ್ಕೆ ಒಳ್ಳೆಯ ಅವಕಾಶ. ನಾವು ಈಗ ಪರೀಕ್ಷೆ ಕೊಡಬೇಕು. ಒಪ್ಪದಿದ್ದರೆ ಸೋಲು ಒಪ್ಪಿಕೊಂಡಂತಾಗುವುದು. ಹಾಗಾಗಬಾರದು. ಪ್ರಾಣದೇವನನ್ನು ಕೇಳಿ ಆತನು ಹೇಳಿದಂತೆ ಮಾಡುವುದು. ಅಂತೂ ಪರೀಕ್ಷಾ ಕಾಲ. ಆತನೂ ಒಪ್ಪಿಕೊಳ್ಳೆಂದೇ ಹೇಳಬಹುದು. ಇರಲಿ ಎಂದುಕೊಂಡು ಮತ್ತೆ ಕೇಳಿದರು. ಆಯಿತು, ಯಾವ ಯಜ್ಞ? ಅಧ್ವರ್ಯುವು ಯಾರು? ಉದ್ಗಾತ್ರವು ಯಾರು? ಯಜ್ಞವು ವಿಚಿತ್ರವಾದುದು. ಅದರಿಂದ ಕೊಂಚ ವಿವರವಾಗಿ ಹೇಳಲು ಅಪ್ಪಣೆಯಾಗಬೇಕು. ನನಗೆ ಬಹುಕಾಲ ಪುತ್ರಲಾಭವಾಗದಿರಲು ನಾರದರ ಉಪದೇಶದಂತೆ ವರುಣನಿಗೆ ನನಗೆ ಮಕ್ಕಳಾದರೆ ಮೊದಲನೆಯ ಮಗನನ್ನು ನಿನಗೆ ಪಶುವಾಗಿ ಒಪ್ಪಿಸುವೆನು ಎಂದು ಹರಕೆ ಕಟ್ಟಿಕೊಂಡೆನು. ವರುಣದೇವನ ಕೃಪೆಯಿಂದ ಮಗನಾದನು. ಮಗನನ್ನು ಪಶು ಮಾಡಲಾರದೆ ದಿನಗಳನ್ನು ತಳ್ಳುತ್ತಾ ಬಂದೆನು. ಕೊನೆಗೆ ಮಾಡಲೇಬೇಕಾಯಿತು. ಆಗ ಆ ಮಗನು ಕಾಡಿಗೆ ಓಡಿಹೋದನು. ನನಗೆ ವರುಣ ಕೋಪದಿಂದ ಮಹೋದರವೂ ಬಂತು. ಈ ಸುದ್ದಿಯನ್ನು ಕೇಳಿ ಮಗನಾದ ರೋಹಿತನು ತನ್ನ ಸ್ಥಾನದಲ್ಲಿ ಬಲಿಯಾಗುವುದಕ್ಕೆ ಒಬ್ಬ ಕುಮಾರನನ್ನು ಸಂಪಾದಿಸಿಕೊಂಡು ಬಂದಿರುವನು. ಈ ಯಜ್ಞವು ವರುಣ ದೇವತಾಕವಾದ ನರಮೇಧ. ಭಗವಾನ್ ಭಾರ್ಗವರು ಅಧ್ವರ್ಯುಗಳು, ಭಗವಾನ್ ಅಯಾಸ್ಯರು ಉದ್ಗಾತ್ರಗಳು. ನರಮೇಧವೆಂದು ಕೇಳಿ ಅವರಿಗೆ ಇನ್ನೂ ಆಶ್ಚರ್ಯವಾಯಿತು. ಏನು, ಈ ನರಮೇಧದಲ್ಲಿಯೇ ನಾನು ಮಾಡಬೇಕಾದ ನರಮೇಧವೂ ಕಳೆದು ಹೋಗುವುದೋ ಎನ್ನಿಸಿತು. ಆಯಿತು, ಕುಮಾರನಾರು? ಸಿಂಧೂ ತೀರದಲ್ಲಿರುವ ಆಂಗೀರಸ ಗೋತ್ರದ ಅಜೀರ್ಗತನು 100 ಹಸುಗಳನ್ನು ತೆಗೆದುಕೊಂಡು ಮಗನನ್ನು ಕೊಟ್ಟಿರುವನು. ಕುಮಾರನು ತೇಜಸ್ವಿಯಾಗಿರುವನೋ? ಹೌದು, ದೇವಕುಮಾರನಂತಿರುವನು. ಅವನನ್ನು ಯುಗಸ್ತಂಭಕ್ಕೆ ಕಟ್ಟುವುದೆಂತೂ ಪ್ರೋಕ್ಷಿಸುವುದೆಂತೂ ಇದೇ ನನಗೆ ಯೋಚನೆಯಾಗಿದೆ. ಈ ನರಮೇಧವಲ್ಲದೆ ವರುಣನ ಪ್ರಸಾದವನ್ನು ಪಡೆಯುವುದಕ್ಕೆ ಬೇರೆ ಸಾಧನವಿಲ್ಲವೋ? ನಾನೂ ಬಹಳ ವಿಚಾರಿಸಿದೆ. ಇದು ಸ್ವಯಂಕೃತಾಪರಾಧ. ಇದಲ್ಲದೆ ಬೇರೆ ದಾರಿಯಿಲ್ಲ. ಆದರೆ ನಮ್ಮ ಗುರುಗಳು ಹೇಳಿದರು, ಯಾರಾದರೂ ದಕ್ಷರಿದ್ದರೆ ಪಶುವಾದ ಕುಮಾರನನ್ನು ಉಳಿಸಬಹುದು, ಯಜಮಾನನನ್ನೂ ಕಾಪಾಡಬಹುದು. ನೋಡೋಣ ಎಂದು ಭಗವಾನರಿಗೆ ಸಮಾಧಾನವಾಯಿತು. ಮುಂದೆ ಹೋತೃವಿಗೆ 10,000 ಗೋವುಗಳು, 10 ಭಾರ ಸುವರ್ಣ ದಕ್ಷಿಣೆ ಎಂದು ಗೊತ್ತು ಮಾಡಿದ್ದೇನೆ. ಸರಿ, ಯಜ್ಞವು ಸರಿಯೂ ತೀರದಲ್ಲಿ ಬರುವ ಶುದ್ಧ ದಶಮಿಯ ದಿನ ಆರಂಭವಾಗಬೇಕು. ತಾವು ಸಪರಿವಾರರಾಗಿ ದಯಮಾಡಿಸಬೇಕು. ಯಜ್ಞ ಮಂಟಪದ ಪಕ್ಕದಲ್ಲಿಯೇ ಋತ್ವಿಜರಿಗಾಗಿ ಪ್ರಶಸ್ತವಾದ ಪರ್ಣಶಾಲೆಗಳು ಏರ್ಪಟ್ಟಿವೆ. ಆಗಬಹುದು. ನಾಳೆಯ ದಿನ ನಾವು ಉತ್ತರವನ್ನು ಹೇಳುತ್ತೇವೆ. ಮಹಾರಾಜನು ಆಗಬಹುದು, ಆದರೂ ಕೊನೆಯ ಮಾತಾಗಿ ನಾನು ಕೇಳಿಕೊಳ್ಳುವುದು, ತಾವು ಒಪ್ಪಲೇಬೇಕು. ಈಗ ಯಾಗ ಮಾಡುವೆನೆಂದು ಪ್ರಯತ್ನ ಮಾಡಿದ ಮೇಲೆ ನನ್ನ ರೋಗವು ಅರ್ಧ ಗುಣವಾಗಿದೆ. ಅದರಿಂದ ಈ ಯಾಗವಾದರೆ ನಾನು ನಿಸ್ಸಂದೇಹವಾಗಿ ಬದುಕಿಕೊಳ್ಳುತ್ತೇನೆ. ನನ್ನ ತಂದೆಯವರ ಮೇಲಿದ್ದ ಅಭಿಮಾನವನ್ನು ನನ್ನ ಮೇಲೆಯೂ ತೋರಿಸಬೇಕು ಎಂದು ಕೈ ಮುಗಿದನು. ಭಗವಾನರು ನಗುತ್ತಾ, ಮಹಾರಾಜ, ಈ ಯಾಗಕ್ಕೆ ಬರುವುದರಲ್ಲಿ ನಮಗೂ ಒಂದು ಸ್ವಾರ್ಥವಿದೆ. ಭಗವಾನ್ ಯಾಜ್ಞವಲ್ಕ್ಯರ ಮಾತು ನಿಜ. ಎಲ್ಲರೂ ಮಾಡುವುದು ಆತ್ಮನಃ ಕಾಮಾಯ, ತಮ್ಮ ತಮ್ಮ ಪ್ರಯೋಜನಕ್ಕೋಸ್ಕರ. ನೀನು ದಕ್ಷಿಣೆಯನ್ನು ಕೈತುಂಬ ಕೊಡುವೆನೆಂದ ಮೇಲೂ ನಾವು ಬರುವುದಿಲ್ಲವೆನ್ನಲಾಗುವುದೇ? ಆದರೂ
ನಾವು ಇನ್ನೇನೋ ಒಂದು ವಿಷಯವಾಗಿ ಯೋಚಿಸಬೇಕಾಗಿದೆ. ಅದಿರಲಿ, ನೀನು ಈ ಯಾಗವು ಸಾಂಗವಾಗಿ ನೆರವೇರುವುದು ಎಂದು ನಂಬಿದ್ದೀಯಾ? ನಾನು ಶಕುನಜ್ಞರನ್ನು ವಿಚಾರಿಸಿದ್ದೇನೆ. ಅವರು ಈ ಯಾಗವು ಪೂರ್ಣವಾಗುವುದಿಲ್ಲ, ಆದರೆ ಅದರ ಫಲವು ಮಾತ್ರ ಪೂರ್ಣವಾಗಿ ಲಭಿಸುವುದು ಎಂದು ಹೇಳುತ್ತಾರೆ. ಅಧ್ವರಿಯೂ ಉದ್ಗಾತೃಗಳೂ ಒಪ್ಪಿದ್ದಾರೆಯೋ ಅವರೂ ತಾವು ಹೌತ್ರಕ್ಕೆ ಒಪ್ಪಿದರೆ ಆಗಬಹುದು ಎಂದಿದ್ದಾರೆ. ವಿಶ್ವಾಮಿತ್ರರು ಯೋಚಿಸಿದರು, ಏನು, ಇದೂ ತ್ರಿಶಂಕುವಿನ ಯಾಗದಂತೆಯೇ ಆಗುವುದೋ? ಪ್ರಾಣದೇವನ ಅನುಜ್ಞೆಯು ದೊರೆತು ಈ ಯಾಗಕ್ಕೆ ಏನಾದರೂ ಹೋದರೆ ಯಾವ ವಿಧದಲ್ಲೂ ಕ್ಷೋಭವನ್ನು ಪಡೆಯಬಾರದು, ಉದ್ರಿಕ್ತನಾಗಬಾರದು ಎಂದುಕೊಂಡು ಮಹಾರಾಜನನ್ನು ಬೀಳ್ಕೊಟ್ಟರು.